ಈಗ ವಿದ್ಯಾ ಅಂತೂ ಮನೇಲಿ ಯಾರೋ ಕರೀತಿದ್ದಾರೆ ಮಾತಾಡಿಸ್ಕೊಂಡ್ ಬರ್ತೀನಿ ಅಂತ ಹೋದ್ರು, ಬಟ್ ಸೆಟ್ಟಲ್ಲಿರೋರ್ನೆಲ್ಲ ಪರಿಚಯ ಮಾಡಿಸ್ತೀನಿ ಬನ್ನಿ ಅಂತ ಭದ್ರೇಗೌಡರು ಕರೀತಿದ್ದಾರೆ. ಅವ್ರ ಮನೆಗೆ ಬಂದಿದ್ದೀವಿ, ಸೊ ಎಲ್ಲರನ್ನೂ ಒಂದು ರೌಂಡ್ ಮಾತಾಡಿಸ್ತಾ ಬರೋಣ. ತೆರೆ ಮುಂದೆ ಅವರ ಪಾತ್ರಗಳು ನಮಗೆ ಗೊತ್ತು, ಆದರೆ ತೆರೆ ಹಿಂದೆ ಅವ್ರು ಹೇಗಿರ್ತಾರೆ ಅದನ್ನ ಇವತ್ತು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಬನ್ನಿ ಬನ್ನಿ ಹೋಗೋಣ. ಅಲ್ಲ ಭದ್ರೇಗೌಡ್ರೆ, ನಾನು ನಿಮ್ಮ ಮನೆಗೆ ಬಂದಿದ್ದೀನಿ. ಸೊ ನಿಮ್ಮ ಫ್ಯಾಮಿಲಿನ ನನಗೆ ಪರಿಚಯ ಮಾಡಿಕೊಟ್ಟಿಲ್ಲ ಅಂದರೆ ಹೆಂಗೆ? ವಿದ್ಯಾ ಯಾರೋ ಮಾತಾಡ್ತಿದ್ದಾರೆ ಅಂತ ಅವ್ರು ಅಲ್ಲಿ ಹೋದ್ರು. ಸೊ ಈಗ ನಂಗೆ ಬೋರ್ ಆಗತ್ತೆ, ನೀವೇ ಕರ್ಕೊಂಡು ಹೋಗ್ಬೇಕು. ಸರಿ ಬನ್ನಿ, ಯಾರು ಇದ್ದಾರೆ ನೋಡೋಣ. ಓಕೆ, ಇಲ್ಲೇ ಇದಾರಲ್ಲ ಮತ್ತೆ ಮಗಳು. ಹಾಯ್, ನಮಸ್ತೆ. ಸೊ ನಿಮ್ಮ ಅತ್ತೆ ಮಗಳು, ಅಷ್ಟು ಮುದ್ದಾಗಿರೋ ಅತ್ತೆ ಇದ್ದಾರೆ, ಅಷ್ಟೇ ಮುದ್ದಾಗಿರೋ ಮಗಳು ಇದ್ದಾಳೆ. ಸೊ ನೀವು ಇವರನ್ನ ಬಿಟ್ಟು ವಿದ್ಯಾ ಮೇಲೆ ನಿಮಗೆ ಲವ್ ಆಯ್ತಲ್ಲ, ಯಾಕೆ ಅಂತ? ನಮ್ಮ ಅಪ್ಪ ಹೇಳ್ದಂಗೆ ಸೊ ಅವ್ರ ಜಾತಕ ನಮ್ ಜಾತಕ ಆಗ್ ಬರ್ಲಿಲ್ಲ, ಸೊ ಹಂಗಾಗಿ ಮದ್ವೆ ಆಗ್ಲಿಲ್ಲ. ಅದೆಲ್ಲ ಈಗಿನ ಕಾಲದಲ್ಲಿ ನಡೆಯಕ್ಕಿಲ್ಲ ಕಣ್ಲ. ನಾನು ಇವಳಿಗೆ ಅದನ್ನೇ ಹೇಳ್ತಿದ್ದೆ, ಜಾತಕ ಗಿತ್ಕಲ್ಲ ಹೆಂಗೋ ತೂಗಿಸ್ಕೊಂಡು ಹೋದ್ರಾಗಿರೋದು. ಆದ್ರೆ ಒಂದ್ಸತಿ ನೀವು ಆ ಥರ ದೃಷ್ಟಿ ನೋಡೇ ಇಲ್ವೇ, ಅವಳೇ ಬೇಕಂತ ಅವಳಿಂದ ಹೋದ. ನಾನು ಮಾತ್ರ ಯಾವಾಗಲೂ ಮಾಮ 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 ಅಂತ ಅವ್ರ ಬಾಲ ಹಿಡ್ಕೊಂಡೇ ಹೋಗ್ತಾ ಇರ್ತೀನಿ. ನನ್ನ ತಿರ್ಗೂ ನೋಡೋದಿಲ್ಲ. ತಪ್ಪಲ್ವಾ ನಿಮ್ದು? ನನ್ ಮನ್ಸೆಲ್ಲ ಇದ್ದಿನ ಕಡೆ ಐತಲ್ಲ, ಏನ್ ಮಾಡೋದು? ನಿಮ್ಮ ಮಮ್ಮಿ ಬೇಕು ನಿಮ್ಗೆ. ಅಲ್ಲ ಹೋಗ್ಲಿ, ನೀವಿಬ್ರಾದ್ರು ಪಾಪ ಭದ್ರೇಗೌಡ್ರು ಏನೋ ಪ್ರೀತಿ ಮಾಡಿ ವಿದ್ಯನ್ ಮದ್ವೆ ಆಗ್ಬಿಟ್ಟಿದ್ದಾರೆ, ಯಾಕೆ ಪ್ರಯತ್ನ ಬಿಡ್ತಾ ಇಲ್ಲ ಅಂತ. ನಾನು ಇದಕ್ಕೇನು ಮಾತಾಡಕ್ಕಿಲ್ಲ ಕಣವ. ಹಂಗೆಲ್ಲ ಬಿಡಕ್ಕಾಗಕ್ಕಿಲ್ಲ. ಹೆಂಗಾರು ಮಾಡಿ ಭದ್ರನ್ ಇವಳಿಗೆ ಕಟ್ಸೋದೇ ನಂದು ಒಂದು ಇದು ಜೀವನದ ಏಕೈಕ ಗುರಿ. ಕೆಲಸ ಆಗ್ತಿದ್ದಂಗೆ ಡೈರೆಕ್ಟ್ ಕಾಶಿಗೆ ಹೋಗ್ಬಿಡ್ತಾರೆ. ಇಲ್ಲ, ನಮ್ಮ ಅಣ್ಣನ ಜೊತೆಗೆ ನಮ್ಮ ಅಣ್ಣ ನೋಡ್ಕೋತಾನೆ ಪಾಪ. ನನ್ನ ಅಣ್ಣ ನೋಡ್ಕೋತಾನೆ. ಅಣ್ಣ ಅಂದಿದ ತಕ್ಷಣ ನೆನಪಾಯ್ತು, ಓ ಭದ್ರೇಗೌಡ್ರೆ ಅಲ್ಲಿ ಯಾರೋ ಕರೀತಿದ್ದಾರೆ ನಿಮ್ಮನ್ನ, ಒಂಚೂರು ಹೋಗಿ ಬರ್ತೀರಾ? ಸರಿ, ನಾ ಮಾತಾಡ್ತಾ ಇರ್ತೀನಿ. ಹೋಗ್ಬನ್ನಿ. ಓಕೆ ಇಲ್ಲ ಪರವಾಗಿಲ್ಲ, ನಾನು ನೋಡ್ಕೋತೀನಿ. ಅಲ್ಲ, ಈಗ ನೀವು ಅಣ್ಣನ ಜೊತೆ ಇರ್ತೀನಿ ಅಂತ ಏನೋ ಹೇಳಿದ್ರಿ, ಬಟ್ ಭದ್ರೇಗೌಡ್ರಿಗೆ ಮತ್ತೆ ನಿಮ್ಮ ಅಣ್ಣಂಗೆ ಆ ವಿಚಾರ ಗೊತ್ತಿಲ್ಲ. ಆ ವಿಚಾರ ಅಂದ ತಕ್ಷಣ ಪ್ರಾಬಬ್ಲಿ ನಿಮ್ಮಿಬ್ರಿಗೂ ಗೊತ್ತಾಗಿರುತ್ತೆ ಯಾವುದು ಅಂತ. ಗೊತ್ತಾಗೋಯ್ತು. ಹೆದ್ರಿ ಸಾಯ್ತೀವಿ ದಿನ ಆ ವಿಷಯಕ್ಕೆ. ಅಲ್ಲ, ಹೆದರುತ್ತಿದ್ದೀರಾ, ಇಷ್ಟೆಲ್ಲ ಮಾಡಿದ್ರು ಕೂಡ ಪ್ರಯತ್ನ ಯಾಕೆ ಬಿಡ್ತಿಲ್ಲ ನೀವು? ಅವ್ರಿಬ್ರನ್ನ ಬಿಟ್ಬಿಡ್ಬೋದಲ್ಲ. ವಿದ್ಯಾ ಓಕೆ, ವಿದ್ಯನ್ ಪಕ್ಕಕ್ಕೆ ಇಡೋಣ ಸ್ವಲ್ಪ. ನಾನು ಭದ್ರನ ಮೇಲೆ ಅಷ್ಟೇ ನಿಷ್ಕಲ್ಮಶವಾದ ಪ್ರೀತಿನ ತೋರಿಸಿದ್ದೀನಿ ಹುಟ್ಟಿದಾಗಿಂದಾನು. ಅದ್ಯಾಕೆ ಅವ್ರಿಗೆ ಅರ್ಥ ಆಗ್ತಿಲ್ಲ? ಸೀರಿಯಲ್ ಪಾತ್ರದಿಂದ ಒಂಚೂರು ಹೊರಗೆ ಬರೋಣ. ಮೊದಲಿಗೆ ಮ್ಯಾಮ್, ನೀವು ಕ್ಯೂಟ್ ಆಗಿ ನಿಮ್ಮನ್ನ ನಾವು ನೋಡಿ ಅಭ್ಯಾಸ. ತುಂಬಾ ಆಲ್ಮೋಸ್ಟ್ ನಿಮ್ಮ ಪಾತ್ರಗಳೇ ಬಹಳ ವಿಭಿನ್ನವಾಗಿತ್ತು ಮುಂಚೆ. ಸೈಲೆಂಟ್ ಆಗಿ, ಸಪೋರ್ಟಿಂಗ್ ಆಗಿ, ಕ್ಯೂಟ್ ಮಾಮ್ ಅಳ್ತಾ ಇರೋದು ಜಾಸ್ತಿ. ಹಿಂಗೆ ನೋಡಿದೀವಿ ನಾವು, ಮುಗ್ಧ ಪಾತ್ರಗಳಲ್ಲೇ ಹೆಚ್ಚಾಗಿ ನೋಡಿದೀವಿ. ಬಟ್ ಈಗ ಅದ್ರ ತದ್ದು ವಿರುದ್ಧ. ಹೌದು, ಯಾಕೆ ಈ ಪಾತ್ರ ಇದು ನನಗೆ ಅನ್ನಿಸ್ತು. ಆ್ಯಂಡ್ ಇದನ್ನ ನಿಭಾಯಿಸ್ತೀನಿ ಅಂತಲೂ ಇನಿಷಿಯಲಿ ಸ್ವಲ್ಪ ಇದ್ದಿದ್ದು. ಬಿಕಾಸ್ ನನ್ನ ಮುಖ ನೋಡಿದ ತಕ್ಷಣ ಎಲ್ಲರೂ ನೀವು ಯು ಡೋಂಟ್ ಲುಕ್ ಲೈಕ್ ನೆಗೆಟಿವ್ ಥರ ಇಲ್ಲ, ತುಂಬ ಒಂಥರ ಪಾಸಿಟಿವ್ ಆಗಿಂತ. ಸೊ ಇದು ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು. ಆ್ಯಂಡ್ ಮೋರ್ ಓವರ್ ಭಾಷೆಗಂತೂ ಹೆಂಗೆ ಅಂದರೆ, ನಾವು ಈ ಸ್ಕೂಲ್ ಮಕ್ಕಳು ಎಕ್ಸಾಮ್ಗೆ ಓದ್ಕೋತಾರೆ ಗೊತ್ತಾ ಶೀಟ್ಸ್ನ, ಹಾಗೆ ಬಿಕಾಸ್ ಹಾಗೆ ಬರ್ಬೇಕು. ಬಿಕಾಸ್ ಅದು ಸೊಗಡು ಚೆನ್ನಾಗಿದೆ, ಚೆನ್ನಾಗಿ ಹಾಗೆ. ಬಟ್ ಇನಿಷಿಯಲಿ ಸ್ವಲ್ಪ ಎಲ್ಲರೂ ತುಂಬ ಎಫರ್ಟ್ ಹಾಕಿದ್ದೀವಿ, ಕಷ್ಟಪಟ್ಟಿದ್ದೀವಿ. ಸೀನ್ ಪೇಪರ್ ಅದೇ ಎಕ್ಸಾಮ್ ಪೇಪರ್ ಥರ ಓದ್ಕೊಂಡು ಮಾಡ್ಕೊಂಡು ಥರ ಗಟ್ ಮಾಡಿಕೊಂಡು ಐತೆ ಪೈತೆ ಇದು ಅಂದ್ಕೊಂಡು. ಸೊ ಇಟ್ ಹಸ್ ಕಮ್, ರಿಸಲ್ಟ್ ಚೆನ್ನಾಗಿ ಬಂದಿದೆ. ಆಕ್ಚುಲಿ ನಾವು ಮಂಡ್ಯ ಸೀಮೆಯವರಾಗಿ ನಮಗೆ ಅದು ಒಂದು ಕನೆಕ್ಷನ್ ಇರುತ್ತಲ್ಲ. ಹೌದು. ಸೊ ವಿ ಕ್ಯಾನ್ ಸಿ ದಟ್. ಯಾವಾಗ ಒಂದು ಕನೆಕ್ಷನ್ ಹಿಡಿತು ನಮಗೆ, ದೆನ್ ವಿ ವರ್ ಲೈಕ್ ಓಕೆ, ಫ್ಲೋ ಆಗ್ತಿದೆ ಇವಾಗ. ಇನಿಷಿಯಲಿ ಇಟ್ ವಾಸ್ ಲೈಕ್ ಹಾಗೆ. ಓಕೆ, ಈಗ ನಾನೀಗ ನಿಮ್ಮ ಅಮ್ಮ ಮಗಳಿಗೆ ಒಂದು ಸಿಚುವೇಶನ್ ಕೊಡ್ತೀನಿ. ಈಗ ಅಫ್ಕೋರ್ಸ್ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಬರ್ತಾ ಇದೆ, ನಿಮಗೂ ಕೂಡ ಇಬ್ರಿಗೂ ಭಯ ಇದೆ. ಸೊ ಈಗ ಎಕ್ಸಾಂಪಲ್, ಭದ್ರೇಗೌಡ್ರು ಗೊತ್ತಾಗೋ ಸನ್ನಿವೇಶ ಇದೆ ಈ ವಿಚಾರ. ನೀವು ಕಾಲ್ ಮಾಡಿದ್ರಿ, ಮತ್ತೆ ನೀವು ಪ್ಲಾಟ್ ಮಾಡಿ ಈ ವಿಚಾರನ ಬೇಕು ಅಂತಾನೆ ಗೊತ್ತಾಗ್ಲಿ ಅಂತಾನೆ ಮಾಡಿದ್ರಿ ಅಂತ. ಈಗ ನೀವಿಬ್ರು ಎಸ್ಕೇಪ್ ಆಗ್ಬೇಕು. ಎಸ್ಕೇಪ್ ಆಗಕ್ಕೆ ನಿಮ್ಮಿಬ್ರು ನಡುವೆ ಒಂದು ಮಾತುಕತೆ ನಡಿಬೇಕು. ಲೇ ವಿನಂತಿ, ಏನೇ ಮಾಡೋದು, ಈ ವಿಷಯ ಏನಾರು ಅಣ್ಣಂಗೆ ಭದ್ರಂಗೆ ಗೊತ್ತಾಗುತ್ತೆ ನಮ್ಮನ್ನು ಕೊಚ್ಚೆ ಹಾಕ್ಬಿಡ್ತಾರೆ ಕಣೆ. ಅಲ್ಲ ಕಣವ, ಇಷ್ಟೆಲ್ಲ ಯೋಚನೆ ಮಾಡದೆ ಮುಂದೆ ಹೆಜ್ಜೆ ಇಟ್ಬಿಟ್ಟಿದ್ದೀವಿ. ಅದೇನು ಬರ್ತದೋ ನೀನೇ ನೋಡ್ಕೊ. ನಾನಂತೂ ನೀನು ಸೆರ್ಗಿಟ್ಕೊಂಡು ಹಿಂದೆ ನಿಂತ್ಕೊಬಿಡ್ತೀನಿ ಅಷ್ಟೇ ಕಣವ, ನನ್ನ ಕೈಲಾಗೋದು. ಅಯ್ಯೋ, ಏನೇ ಮಾಡೋದು, ಕೈ ಕಾಲೇ ಆಡ್ತಿಲ್ಲ ಕಣೆ ವಿನಂತಿ.
ಅಲ್ಲಿಗೆ ಇದು ನಂಗೆ ಗೊತ್ತಾಗೋಗ್ಬಿಟ್ಟಿದೆ, ನನಗೆ ಭದ್ರೇಗೌಡ್ರಿಗೆ ಹೇಳಿ ಬರ್ತೀನಿ. ಪ್ಲೀಸ್ ಸಾಯಿಸೇ ಬಿಡ್ತಾರೆ ಅಷ್ಟೇ. ಆಮೇಲೆ ಅದೇ ಹೇಳೋದಲ್ಲ, ವಿದ್ಯನ್ಗಾದ್ರೂ ಕೊಚ್ಚೋ ಟೈಮ್ಗೆ ಅಟ್ಲೀಸ್ಟ್ ಒಂದು ಏನೋ ಒಂದು ಬಹಾನ ರೀಸನ್ ಇತ್ತು. ಅದು ನಮ್ಮಿಬ್ರಿಗೆ ಯಾವ ರೀಸನ್ನು ವರ್ಕೌಟ್ ಆಗಲ್ಲ. ತಡೆಯೋದಕ್ಕಾದ್ರೂ ಜನ ಇದ್ರು, ನಮ್ಗೆ ಯಾರು ಇಲ್ಲ. ನಾನು ಅದು ಒದ್ದೊದ್ದು ಆಚೆ ಹಾಕ್ತಿಲ್ಲ, ಇಲ್ಲಿಂದ ಉರುಳ್ಸೇವೆ ಮಾಡಿ ಆಚೆ ಹಾಕಿಸ್ತಾರೆ ನಮ್ಮನ್ನ ಫುಲ್ಲು. ಈಗ ನಾವು ಸ್ಕ್ರೀನಲ್ಲಿ ಹೆಂಗಿರ್ತೀವಿ, ಫಾರ್ ಎಕ್ಸಾಂಪಲ್ ನೀವೇ ತಗೊಳ್ಳಿ, ನೀವಷ್ಟು ಸಾಫ್ಟ್ ಆಯ್ತಾ, ಬಟ್ ಸ್ಕ್ರೀನಲ್ಲಿ ವಿಲನ್ ಹೌದು. ಫುಲ್ ಪ್ಲಾಟ್ ಮಾಡಿ ವಿಲನ್ ಕಂಪ್ಲೀಟ್ ಹೆಂಗೆ ತೋರಿಸಿದ್ದಾರೆ ಅಂದ್ರೆ ನಮ್ ಕಡೆ ಎಲ್ಲ ನೋಡ್ಕೋಬೇಕು. ಅಡ್ಗೆ ಮಾಡ್ತಾ ಇರ್ತಾರೆ, ತರಕಾರಿ ಅಯ್ಯೋ ಅದನ್ನ ಕೇಳಬೇಕಾ? ನಮ್ಮಿಬ್ರು ಗೊತ್ತು ಆ ಸಾವಿತ್ರಿ ವಿನಂತಿ ಹಾಳಾಗೋಗ್ಲಿ. ಸೊ ಹೆಂಗೆ ಜನರ ರೆಸ್ಪಾನ್ಸ್ ನೀವು ಹೊರಗಡೆ ನಿಮ್ಮನ್ನ ಭೇಟಿ ಮಾಡಿದಾಗ, ಯಾಕವ ಹಂಗ್ ಮಾಡಿ ಹಿಂಗೆ ಕೇಳ್ತಾರ ಏನು ಅಂತ ಹೇಳ್ಬೇಕು. ಆಕ್ಚುಲಿ ನನಗೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಎಪಿಸೋಡಲ್ಲಿ ನಾನೊಂದು ನಮ್ಮ ಅಣ್ಣಯ್ಯ ಅಂತ ಒಬ್ಬ ಇರ್ತಾನೆ, ಅವನಿಗೆ ಒಂದಷ್ಟು ದುಡ್ಡು ಕೊಡೋ, ಅವ್ನು ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾನೆ ನನಗೆ, ಅವನಿಗೆ ನಾನು ದುಡ್ಡು ಕೊಡಲೇಬೇಕು. ನಮಗೆ ಯಾರು ಇಲ್ಲಿ ಕೊಟ್ಟು ತಗೋ ಕೊಡು ಅನ್ನೋ ಥರ ಇರೋದಿಲ್ಲ. ನಾನು ಸ್ವಲ್ಪ ದಿನ ಏನು ಮಾಡ್ತೀನಿ, ಚಿತ್ರ ನೋಡ್ಬೇಕದಿಯೋದು, ಯಾರದು ನಮ್ಮ ಮುದ್ದು ಸೊಸೆ ಒಡ್ಬೇಕದಿಯೋದು, ಆ ಥರದ್ದೆಲ್ಲ ಮಾಡ್ತಿದ್ದೆ. ನಾನು ಈವ್ನಿಂಗ್ ಟೈಮು ಪಾರ್ಕಲ್ಲಿ ವಾಕ್ ಮಾಡ್ಬೇಕಾದ್ರೆಲ್ಲ ಹೇಳ್ತಾರೆ, ಬಳೆ ಕಳ್ಳಿ, ಸರ ಕಳ್ಳಿ, ಯಾಕಂಗೆ ಮಾಡ್ತೀಯ ನೀನು ಅಂತ ಓಪನ್ ಆಗಿ ಅಷ್ಟು ಜನದ ಮುಂದೆ ಹೇಳ್ತಾರೆ. ಆವಾಗ ಏನು ಮಾತಾಡೋಕ್ಕಾಗಲ್ಲ, ಸುಮ್ಮನೆ ವಾಪಸ್ ಬರ್ತಾ ಇರ್ತೀನಿ ಒಂದು ಸ್ಮೈಲ್ ಕೊಟ್ಟು. ಗೌಡ್ರೆ, ನಿಮ್ಮ ಅತ್ತೆ ಜೊತೆ ಮಾತಾಡಿದೆ, ಅತ್ತೆ ಮಗಳ ಜೊತೆ ಮಾತಾಡಿದೆ, ತುಂಬಾ ಖುಷಿ ಆಯ್ತು ನನಗೆ. ನೀವಂದ್ರೆ ಎಷ್ಟು ಪ್ರೀತಿ ಅಲ್ವಾ? ಹೌದು, ನಮ್ಮ ಮನೇಲಿ ನಾನು ಅಂದ್ರೆ ಎಲ್ಲರಿಗೂ ತುಂಬಾ ಪ್ರೀತಿ. ನನಗೆ ಹೌದು, ಸ್ವಲ್ಪ ಜಾಸ್ತಿ ವಿನಂತಿ ಜಾಸ್ತಿ. ಓಕೆ, ಈಗ ನಿಮಗೆ ಒಂದು ಕ್ವಶನ್. ನೀವು ಸಾವಿತ್ರಿ ಅವರ ಸ್ಕ್ರೀನ್ ಮೇಲೆ ಸಾವಿತ್ರಿಯಾಗಿ ನಿಮ್ಮ ಅತ್ತೆಯಾಗಿ ನೋಡಿದ್ದೀರಾ, ವಿನಂತಿ ನಿಮ್ಮ ಅತ್ತೆ ಮಗಳು. ಬಟ್ ಆಫ್ ಸ್ಕ್ರೀನ್ ಇವರಿಬ್ರು ಹೇಗಿರ್ತಾರೆ ಅಂತ ಹೆಂಗಿದೆ ಗೊತ್ತಾ? ಈ ಮನೇಲಿ ಒಂದು ಸೀನಿಯರ್ಸ್ ಗ್ರೂಪ್ ಇದೆ, 3 ಸೀನಿಯರ್ಸ್ ಇದಾರೆ. ನಮ್ಮ ಅಪ್ಪಯ್ಯ ಮತ್ತೆ ಮಾವಯ್ಯನ್ ಕ್ಯಾರೆಕ್ಟ್ರು, ಸೊ ತಾತನ್ ಕ್ಯಾರೆಕ್ಟರ್ ಮಾಡೋರು 3 ಜನ, ಅಂದ್ರೆ ಅವ್ರು 3 ಜನ ಒಂದು. ಸೊ ಅವ್ರು ಬಂದಿದ ತಕ್ಷಣ ಅವ್ರದ್ದು ಮೆಂಟಾಲಿಟಿ, ಅವ್ರು ಮಾತಾಡ್ಕೊಂಡು ಕೂತಿರ್ತಾರೆ. ಸೊ ಇನ್ನ ನಮ್ಮ ಅತ್ತೆ ಗ್ಯಾಂಗ್ ಬಂದಿದೆ, ಈಶ್ವರಿ ಅವರು, ಇವರು ಮತ್ತೆ ನಮ್ಮ ಅಮ್ಮನ ಕ್ಯಾರೆಕ್ಟರ್ ಮಾಡೋ. ಸೊ ಇವ್ರು 3 ಜನ ಒಂದು. ಸೊ ಅವ್ರ 3 ಜನದ ಪ್ರಪಂಚ ಬೇರೆ. ಇನ್ನ ಇದೊಂದು ಗ್ಯಾಂಗ್, ಚಿಲ್ಟರಿ ಪಿಲ್ಟರಿ ಗ್ಯಾಂಗ್ ಇದು. ಸೊ ಆಲ್ ರೀಲ್ಸ್ ಟುಗೆದರ್. ಇವರು ಸೌಂದರ್ಯ ಮತ್ತೆ ನಾವು ನೋಡ್ತಾ ಇರ್ತೀವಿ, ನಿಮ್ಗೆ ಎಂಟರ್ಟೈನ್ ಮಾಡೋದಕ್ಕೆ ಬೇಕಲ್ಲ. ಸೊ ಅವರೆಲ್ಲ ಇಡೀ ಮನೆಗೆ ಎಂಟರ್ಟೈನ್ ಮಾಡ್ಕೊಂಡು ಆರಾಮಾಗಿರ್ತಾರೆ, ಅಲ್ಲಿ ಇಲ್ಲಿ ಮಾತಾಡ್ಕೊಂಡು. ಇನ್ನು ನಾವು 3 ಜನ ಬಾಯ್ಸ್. ಸೊ ಮನೆಯವ್ರಿಗೆ ಚಿಕ್ಕವರು ಅಲ್ಲ. ಸೊ ಎಲ್ಲಾರು ನೋಡೋದು, ಎಲ್ಲರೂ ಏನೇನ್ ಮಾಡ್ತಾ ಇದ್ದೋ, ಎಲ್ಲರೂ ಏನೇನ್ ಮಾಡ್ತಾ ಇದ್ದಾರೆ. ಸೊ ನಾವ್ ಹಿಂಗೆ. ಓಕೆ, ನೆಕ್ಸ್ಟ್ ನಿಮ್ಮ ಮನೆ ಮಂದಿ ಜೊತೆ ಮಾತಾಡ್ತಾ ಬರ್ತೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ಅತ್ತೆ ಮತ್ತೆ ನನ್ನ ಅತ್ತೆ ಮಗಳಿಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ನನ್ನ ಬಗ್ಗೆ. ಖುಷಿ. ನಿಮ್ಮ ಮನೆಯವ್ರನ್ನ ಪರಿಚಯ ಮಾಡ್ಕೊಡಿ, ನಡೀರಿ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.